ತಮಿಳುನಾಡಿನಲ್ಲಿ ನಡೆದಿದೆ ಹೃದಯ ವಿದ್ರಾವಕ ಘಟನೆ. ಮಹಿಳೆ ಯುವತಿಯ ಸಲಿಂಗ ಕಾಮಕ್ಕೆ ಹಸುಗೂಸು ಬಲಿಯಾಗಿದೆ. ಕಾಮದ ದಾಹಕ್ಕೆ ಹೆತ್ತ ಮಗುವನ್ನೇ ಕ್ರೂರಿ ತಾಯಿ ಕೊಂದು ಹಾಕಿದ್ದಾಳೆ. ತಮಿಳುನಾಡಿನಲ್ಲಿ ಹೃದಯ ವಿದ್ರಾವಕ ಘಟನೆಯೊಂದು ನಡೆದಿದೆ. ಮಹಿಳೆ ಯುವತಿಯ ಸಲಿಂಗ ಕಾಮಕ್ಕೆ ಹಸುಗೂಸು ಈ ಸಂದರ್ಭದಲ್ಲಿ ಬಲಿಯಾಗಿದೆ. ಕಾಮದ ದಾಹಕ್ಕೆ ಹೆತ್ತ ತಾಯಿಯೇ ಮಗುವನ್ನ ಕೊಂದಿದ್ದಾಳೆ. ತಮಿಳುನಾಡಿನ ಕೆಳಮಂಗಲಂ ಸಮೀಪದ ಚಿನಟಿಯಲ್ಲಿ ನಡೆದಿರುವಂತಹ ಘಟನೆ ಇದು. ವಿವಾಹಿತೆ ಭಾರತಿ ಜೊತೆ ಸುಮಿತ್ರಾ ಸಲಿಂಗ ಕಾಮವನ್ನ ಬೆಳೆಸ್ಕೊಂಡಿತು. ಸಲಿಂಗ ಕಾಮಕ್ಕೆ 5 ತಿಂಗಳ ಮಗು ಅಡ್ಡಿ ಆಗತ್ತೆ ಅಂತ ಹೇಳಿ ಆ ಮಗುವನ್ನೇ ಕೊಂದು ಹಾಕಿದ್ದಾಳೆ. ಪಾಪಿಗಳು ಮೊಬೈಲ್ನಲ್ಲಿ ಈ ಸಲಿಂಗ ಕಾಮದ ವಿಚಾರ ಎಲ್ಲವೂ ಕೂಡ ಬಯಲಾಗಿದೆ. ಮಗು ಕೊಲೆ ರಹಸ್ಯವೂ ಕೂಡ ಬಯಲಾಗಿದೆ. ಮಗು ಕೊಲೆಯ ಜೊತೆಗೆ ಸಲಿಂಗ ಕಾಮದಾಟದ ರಹಸ್ಯಗಳು ಕೂಡ ಬಯಲಾಗಿದೆ. ಕೆಳಮಂಗಲಂ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ಭಾರತಿ ಸುಮಿತ್ರಾ ಇಬ್ಬರನ್ನೂ ಕೂಡ ಪೊಲೀಸ್ನವರು ಬಂಧಿಸಿದ್ದಾರೆ. ಪಾಪ ಆ ಹಸುಗೂಸು ಕಂದಾಮ ಏನ್ ಮಾಡಿತ್ತು? ಸಲಿಂಗ ಕಾಮಕ್ಕೆ ಅಡ್ಡಿ ಆಗತ್ತೆ ಅಂತ ಹೇಳಿ ಆ ಮಗುವನ್ನೇ ಕೊಲೆ ಮಾಡಿದ್ದಾಳೆ. ತಾನು ಎತ್ತ ಮಗುಗಿಂತ ಬೇರೆಯವಳ ಸಹವಾಸವೇ ಹೆಚ್ಚಾಗೋಯ್ತಾ ಅಂತ ಹೇಳಿ ನೋಡಿ, ಈಕೆಯೇ ಮಗುವನ್ನ ಕೊಲೆ ಮಾಡಿರುವಂತಹ ಯುವತಿ. ದಂಪತಿಗೆ 2 ಹೆಣ್ಮಕ್ಳು, 1 ಗಂಡು ಮಗು ಕೂಡ ಇತ್ತು. ಅದೇ ಏರಿಯಾದ ಯುವತಿ ಸುಮಿತ್ರಾ ಎಂಬಾಕೆ ಜೊತೆ ಸ್ನೇಹವನ್ನ ಬೆಳೆಸ್ಕೊಂಡಿದ್ರು ಭಾರತಿ. ನೋಡಿ, ಈಕೆಯೇ ಭಾರತಿ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಈಕೆಯೇ ಭಾರತಿ. ಸ್ನೇಹ ಸಲಿಂಗ ಕಾಮಕ್ಕೆ ತಿರುಗಿ ಪತಿ ಇಲ್ಲದೆ ಇದ್ದಾಗ ಈ ರೀತಿಯಾದಂತಹ ಘಟನೆ ನಡೆದಿದೆ. ಒಂದಷ್ಟು ಅನುಮಾನಗಳು ವ್ಯಕ್ತವಾಗಿದೆ. ಹೇಗೆ ಸಾಧ್ಯ ಮಗು ಸಾವನ್ನಪ್ಪೋಗೋದಕ್ಕೆ ಅಂತ ಹೇಳಿ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಂಬರೀಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಂಬರೀಶ್, ಇವರಿಬ್ಬರ ಕೃತ್ಯದ ಬಗ್ಗೆ ಪೊಲೀಸ್ನವರಿಗೆ ಹೇಗೆ ಗೊತ್ತಾಯ್ತು? ಮನೆಯವರಿಗೆ ಅನುಮಾನಗಳು ಏನಾದರೂ ಬಂದಿದ್ಯಂತ ಅವರೇ ತಿಳಿಸಿದ್ರಂತ ಪೊಲೀಸ್ನವರಿಗೆ? ಏನ್ ಕತೆ ಅಂತ ಹೇಳಿ. ಹೌದು ರಮ್ಯಾ, ಮಹಿಳೆ ಮತ್ತು ಯುವತಿಯ ಸಲಿಂಗ ಕಾಮಕ್ಕೆ 5 ತಿಂಗಳ ಮಗು ದಾರುಣವಾಗಿ ಸಾವನ್ನಪ್ಪಿರುವಂತದ್ದು. ಈ ಒಂದು ಘಟನೆ ನಡೆದಿರುವಂತದ್ದು ರಾಜ್ಯ ಗಡಿ ಭಾಗ ತಮಿಳುನಾಡಿನ ಕೆಳಮಂಗಲ ಸಮೀಪದ ಚಿನ್ನಟ್ಟಿ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಈ ಭಾರತಿ ಮತ್ತೆ ಸುರೇಶ್ ಏನಿದ್ದಾರೆ, ಇವರು ಕಳೆದ 5 ವರ್ಷಗಳ ಹಿಂದೆಗಡೆ ಮದುವೆ ಆಗಿರುತ್ತೆ. ಜೊತೆಗೆ ಇವರಿಗೆ 3 ಜನ ಮಕ್ಕಳು ಕೂಡ ಇರ್ತಾರೆ. ಈ ಸಂದರ್ಭದಲ್ಲಿ ಕಳೆದ 4 ವರ್ಷಗಳಿಂದ ಅಲ್ಲೇ ಪಕ್ಕದ ಏರಿಯಾದಲ್ಲಿದ್ದಂತಹ ಸುಮಿತ್ರಾ ಎಂಬಾಕೆ ಈ ಭಾರತಿಗೆ ಪರಿಚಯ ಆಗ್ತಾರೆ. ಇವರ ಸ್ನೇಹ ಸಲಿಂಗ ಕಾಮಕ್ಕೆ ತಿರುಗುವಂತದ್ದು. ಈ ಸಲಿಂಗ ಕಾಮದಲ್ಲಿ ಗಂಡನಿಗೆ ಗೊತ್ತಿಲ್ಲದಂಗೆ ಬೇರೊಂದು ಮೊಬೈಲ್ ನಲ್ಲಿ ಫೋನ್ ಮಾಡುವಂತದ್ದು, ವಿಡಿಯೋ ಕಾಲ್ ಮಾಡುವಂತದ್ದು, ಈ ಒಂದು ಇದ್ರಲ್ಲಿ ಇರ್ತಾರೆ. ಅದಾದ ಬಳಿಕ ಏನಾಗುತ್ತೆ, ಇತ್ತೀಚೆಗೆ ಕಳೆದ 5 ತಿಂಗಳ ಹಿಂದೆಗಡೆ ಭಾರತಿಗೆ ಮದುವೆ ಆಗ್ತದೆ. ಮದುವೆ ಆದಂತ ಮಗು ಆಗುತ್ತೆ. ಮಗು ಆದಂತ ಸಂದರ್ಭದಲ್ಲಿ ನನ್ನನ್ನು ಅವಾಯ್ಡ್ ಮಾಡ್ತಿದ್ಯಾ ಅನ್ನುವಂತ ನಿಟ್ಟಿನಲ್ಲಿ ಸುಮಿತ್ರಾ ಭಾರತಿ ಜೊತೆಗೆ ಗಲಾಟೆ ಆಗುತ್ತದೆ. ಪದೇ ಜಗಳ ಕೂಡ ಆಗ್ತಾ ಇರ್ತದೆ. ಆ ಸುಮಿತ್ರಾ ಏನ್ ಮಾಡ್ತಾಳೆ, ಈ ಭಾರತಿಗೆ ಆ ಮಗುವನ್ನ ಸಾಯಿಸ್ಬಿಡು, ಕೊಲೆ ಮಾಡ್ಬಿಡು ಅನ್ನುವಂತ ಇದನ್ನ ಪ್ಲಾನ್ ಮಾಡ್ತಾರೆ. ಇಬ್ರು ಸೇರಿ ಮನೆಯಲ್ಲಿ ಆ ಮಗುವನ್ನ 5 ತಿಂಗಳ ಮಗುವನ್ನ ಕತ್ತರಿಸಿ ಉಸಿರುಗಟ್ಟಿಸಿ ಆ ಕೊಲೆ ಮಾಡುವಂತದ್ದು. ಬಳಿಕ ತಿಳಿಯದಂತೆ ಭಾರತಿ ಏನಿದ್ದಾಳೆ ಮಗುವಿನ ತಾಯಿ ಹಾಲು ಕುಡಿಯುವಂತಹ ಸಮಯದಲ್ಲಿ ನೆತ್ತಿಗೇರಿ ಮಗು ಸಾವನ್ನಪ್ಪಿದೆ ಅಂತ ಹೇಳಿ ಎಲ್ರಿಗೂ ನಂಬಿಸಿ ಮಣ್ಣು ಕೂಡ ಮಾಡ್ತಾರೆ. ಅಂತ್ಯ ಸಂಸ್ಕಾರವನ್ನು ಕೂಡ ಮುಗಿಸಿ ಬರ್ತಾರೆ. ಅದಾದ ಬಳಿಕ ಏನಂತಂದ್ರೆ ಇವರು ಆ ಮೊಬೈಲ್ ಅಲ್ಲಿ ಚಾಟಿಂಗು, ಇವರ ಒಂದು ಮೆಸೇಜ್ ಮತ್ತೆ ವಿಡಿಯೋ ಕಾಲ್ ಮಾಡುವಂತದ್ದು, ಫೋಟೋಗಳು ಎಲ್ಲವೂ ಕೂಡ ಲಭ್ಯವಾದಂತ ಬಳಿಕ ಭಾರತಿ ಪತಿ ಸುರೇಶ್ ಏನಿದ್ದಾರೆ, ಇವರು ಕೆಳಮಂಗಲ ಪೊಲೀಸರಿಗೆ ದೂರನ್ನ ಕೊಡ್ತಾರೆ. ದೂರ ಕೊಟ್ಟಿದ್ದಂತ ಬಳಿಕ ಈ ಎಲ್ಲಾ ಪ್ರಕರಣವೂ ಕೂಡ, ಈ ಘಟನೆ ನಡೆದಿತ್ತು ಇದೆಲ್ಲವೂ ಕೂಡ ಬೆಳಕಿಗೆ ಬಂದಿರುವಂತದ್ದು. ಅಂತ್ಯ ಸಂಸ್ಕಾರ ನಡೆದಂತಹ ಜಾಗಕ್ಕೆ ತಹಸೀಲ್ದಾರ್ ಗಂಗೆ ಏನಿದ್ದಾರೆ, ಕೆಳಮಂಗಲ ತಹಸೀಲ್ದಾರ್, ಅವರ ಸಮ್ಮುಖದಲ್ಲಿ ಆ ಮೃತದೇಹವನ್ನ ಹೊರಗಡೆ ತೆಗೆದು ಮರಣೋತ್ತರ ಪರೀಕ್ಷೆಯನ್ನ ನಡೆಸಿ ಈಗಾಗಲೇ ಕೃತ್ಯ ನಡೆಸಿದಂತಹ ಭಾರತಿ ಮತ್ತೆ ಸುಮಿತ್ರಾ ಏನಿದ್ದಾಳೆ, ಇವರನ್ನ ಏನಂತಂದ್ರೆ ಜೈಲಿಗೆ ಕಳಿಸುವಂತಹ ಕೆಲಸವನ್ನ ಕೆಳಮಂಗಲ ಪೊಲೀಸರು ಮಾಡಿರುವಂತದ್ದು. ರಮ್ಯಾ, ಓಕೆ, ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ.